ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮದುವೆ ಅಂದರೆ ಕೇವಲ ಒಂದು ಸಂಬಂಧ ಅಲ್ಲ, ಅದು ಜವಾಬ್ದಾರಿ. ಈ ಕತೆ ಗಂಡ ಹೆಂಡತಿಯ ನಡುವಿನ ಸಣ್ಣ ಸಣ್ಣ ವಿಷಯಗಳು ಹೇಗೆ ದೊಡ್ಡ ದೂರವನ್ನು ಸೃಷ್ಟಿ ಮಾಡುತ್ತದೆ ಅನ್ನೋದನ್ನ ಹೇಳುತ್ತದೆ. ಅವನ ಹೆಸರು ವಿಕಾಸ್, ಅವಳ ಹೆಸರು ದೀಪಾ. ಅವರದು ಲವ್ ಮ್ಯಾರೇಜ್. ಮೊದಲೆಲ್ಲ ಲೈಫ್ ತುಂಬಾ ಹ್ಯಾಪಿ ಆಗಿತ್ತು. ಮದುವೆ ಆದ ಮೊದಲ ತಿಂಗಳು ದೀಪಾ ನೀನಿಲ್ಲದೆ ನಾನು ಏನೂ ಇಲ್ಲ ಅಂತ ಹೇಳ್ತಿದ್ದ ವಿಕಾಸ್. ಅವಳು ಸ್ಮೈಲ್ ಮಾಡಿ ನೀನೇ ನನ್ನ ಪ್ರಪಂಚ ಅಂತ ಹೇಳ್ತಿದ್ಲು. ಆದ್ರೆ ಟೈಮ್ ಚೇಂಜ್ ಆಯ್ತು. ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು, ರೆಸ್ಪಾನ್ಸಿಬಿಲಿಟಿ ಅದು ಕೂಡ ಜಾಸ್ತಿ ಆಯ್ತು. ಈಗ ವಿಕಾಸ್ ಫುಲ್ ಬ್ಯುಸಿ ಆಗಿರ್ತಾನೆ. ಆಫೀಸ್, ಫೋನ್, ಮಲಗೋದು ಇಷ್ಟೇ ಆಗಿರುತ್ತೆ. ದೀಪಾ ವೆಯ್ಟ್ ಮಾಡ್ತಿದ್ಲು, ಒಮ್ಮೆ ಮಾತಾಡ್ತಾನ ಅಂತ, ಒಮ್ಮೆ ಕೇಳ್ತಾನ ನಾನು ಹೇಗೆ ಇದ್ದೀನಿ ಅಂತ. ಒಂದು ದಿನ ವಿಕಾಸ್ ಸ್ವಲ್ಪ ಮಾತಾಡಬೇಕು ಅಂತ ಅವಳು ಹೇಳ್ತಾಳೆ. ಪ್ಲೀಸ್ ದೀಪಾ, ನಾನು ಟಯರ್ಡ್ ಆಗಿದ್ದೀನಿ, ಲೇಟರ್ ಮಾತಾಡೋಣ ಅಂತ ಅವನು ಇಗ್ನೋರ್ ಮಾಡ್ತಾನೆ. ಆ ಲೇಟರ್ ಯಾವತ್ತೂ ಬರಲಿಲ್ಲ. ದೀಪಾ ಸ್ಲೋಲಿ ಚೇಂಜ್ ಆಗ್ತಾಳೆ. ಮಾತು ಕಡಿಮೆ, ಸ್ಮೈಲ್ ಕೂಡ ಕಡಿಮೆ ಆಯಿತು. ಒಂದು ದಿನ ವಿಕಾಸ್ ಬರ್ತ್ಡೇ. ದೀಪಾ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡ್ತಾಳೆ. ಕೇಕ್, ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು. ವಿಕಾಸ್ ಲೇಟ್ ಆಗಿ ಮನೆಗೆ ಬರ್ತಾನೆ. ಮೀಟಿಂಗ್ ಇತ್ತು ಅಂತ ಹೇಳ್ತಾನೆ. ಅವಳು ಸ್ಮೈಲ್ ಮಾಡಿ ಕೇಕ್ ತರ್ತಾಳೆ. ಹ್ಯಾಪಿ ಬರ್ತ್ಡೇ. ವಿಕಾಸ್ ಹೇಳ್ತಾನೆ, ಇದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ ದೀಪಾ, ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ ಮಾತು ಅವಳ ಹೃದಯವನ್ನು ಒಡೆದು ಚೂರು ಮಾಡುತ್ತೆ. ಆ ರಾತ್ರಿ ದೀಪಾ ಸೈಲೆಂಟ್ ಆಗಿ ಅಳ್ತಾಳೆ. ಮುಂದಿನ ದಿನ ಅವಳು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಳೆ. ಆದ್ರೆ ಒಳಗೆ ಪೂರ್ತಿ ನೋವು. ಸ್ವಲ್ಪ ದಿನಗಳ ನಂತರ ವಿಕಾಸ್ ಮನೆಗೆ ಬಂದ್ರೆ ದೀಪಾ ಇರಲ್ಲ. ಟೇಬಲ್ ಮೇಲೆ ಒಂದು ಲೆಟರ್ ಇತ್ತು. ಅವನು ನರ್ವಸ್ ಆಗಿ ಓದುತ್ತಾನೆ. ವಿಕಾಸ್, ನಾನು ಹೋಗ್ತಿದ್ದೀನಿ, ನಿನ್ನನ್ನು ಬ್ಲೇಮ್ ಮಾಡೋದಿಲ್ಲ, ಆದ್ರೆ ನನ್ನ ಫೀಲಿಂಗ್ಸ್ ಅನ್ನ ಇಗ್ನೋರ್ ಮಾಡಿದರೆ ನಾನು ಇರೋದಕ್ಕಾಗಲ್ಲ. ನನಗೆ ನಿನ್ನ ಪ್ರೀತಿ ಬೇಕಿತ್ತು, ಟೈಮ್ ಬೇಕಿತ್ತು. ಇವತ್ತು ನಾನು ಹೋಗ್ತಿದ್ದೀನಿ. ಒಮ್ಮೆ ನನ್ನ ಬೆಲೆ ನಿನಗೆ ಗೊತ್ತಾಗಲಿ. ಇದನ್ನೆಲ್ಲ ಓದಿ ವಿಕಾಸ್ಗೆ ಶಾಕ್ ಆಯ್ತು. ಅವನಿಗೆ ಅರ್ಥ ಆಗತ್ತೆ ಅವನು ಏನು ಕಳೆದುಕೊಂಡಿದ್ದಾನೆ ಅಂತ. ಅವನು ಇಮಿಡಿಯೇಟ್ಲಿ ದೀಪಾಗೆ ಕಾಲ್ ಮಾಡ್ತಾನೆ. ಫೋನ್ ಸ್ವಿಚ್ ಆಫ್ ಬರುತ್ತೆ. 2 ದಿನ, 3 ದಿನ, ನೋ ಕಾಂಟ್ಯಾಕ್ಟ್. ಫೈನಲಿ ಒಂದು ದಿನ ಟೆಂಪಲ್ನಲ್ಲಿ ದೀಪಾ ಕುಳಿತಿರೋದು ಕಾಣ್ತಾನೆ. ಅವನು ಅವಳ ಹತ್ತಿರ ಹೋಗಿ ಸಾರಿ ದೀಪಾ, ಪ್ಲೀಸ್ ಕ್ಷಮಿಸು ಅಂತ ಹೇಳ್ತಾನೆ. ಅವಳು ಸೈಲೆಂಟ್ ಆಗಿ ಇರ್ತಾಳೆ. ನನಗೆ ಈಗ ಗೊತ್ತಾಯ್ತು ನೀನು ನನ್ನ ಲೈಫ್ ಅಂತ. ದೀಪಾ ನಿಧಾನವಾಗಿ ಹೇಳ್ತಾಳೆ, ಲವ್ ಅಂದ್ರೆ ಕೇವಲ ಪದ ಅಲ್ಲ ವಿಕಾಸ್. ಪ್ರೀತಿ, ಟೈಮ್, ರೆಸ್ಪೆಕ್ಟ್ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಕೇಳಿ ವಿಕಾಸ್ ಕಣ್ಣೀರು ಹಾಕ್ತಾನೆ. ಇನ್ನು ಮುಂದೆ ಚೇಂಜ್ ಆಗ್ತೀನಿ, ಪ್ರಾಮಿಸ್, ನನ್ನನ್ನ ಕ್ಷಮಿಸಿಬಿಡು. ಸ್ವಲ್ಪ ಸೈಲೆನ್ಸ್ನ ನಂತರ ದೀಪಾ ಸ್ಮೈಲ್ ಮಾಡ್ತಾಳೆ. ಅವರು ಮತ್ತೆ ಒಂದಾಗ್ತಾರೆ. ಈ ಬಾರಿ ಅವನು ಅವಳ ಬೆಲೆ ಅರ್ಥ ಮಾಡಿಕೊಂಡ. ಪ್ರೀತಿ ಮನಸ್ಸಿನಲ್ಲಿ ಇದ್ದರೆ ಸಾಕಾಗಲ್ಲ, ಅದನ್ನು ತೋರಿಸೋದು ಕೂಡ ಮುಖ್ಯ ಆಗತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ಲ? ಇಷ್ಟ ಆದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.